ನಿವೇಶನಕ್ಕಾಗಿ ಒತ್ತಾಯಿಸಿ ತಾಲೂಕಿನ ಗೋಣಿಬೀಡು ಗ್ರಾಮ ಪಂಚಾಯಿತಿ ಎದುರು ಗುರುವಾರ ಗೋಣಿಬೀಡಿನ ವಸತಿಗಾಗಿ ಹೋರಾಟ ವೇದಿಕೆ ಮುಖಂಡರು ನಿವೇಶನ ರಹಿತರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ವೇದಿಕೆಯ ಗೌರವಾಧ್ಯಕ್ಷ ಬಿ. ರುದ್ರಯ್ಯ ಮಾತನಾಡಿ, ಗೋಣಿಬೀಡು ಹೋಬಳಿ ಕಮ್ಮರಗೋಡು ಗ್ರಾಮದ ಬಳಿ ಸುಮಾರು 3 ಎಕರೆ ಸರ್ಕಾರಿ ಭೂಮಿಯನ್ನು ಆಶ್ರಯ ನಿವೇಶನಕ್ಕಾಗಿ ಕಾಯ್ದಿರಿಸಲಾಗಿತ್ತು. ಅಲ್ಲದೆ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ನಕಾಶೆ ತಯಾರಿಸಿದ್ದಾರೆ. ಆದರೆ ಇದುವರೆಗೂ ಈ ಭೂಮಿಯನ್ನು ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸದೆ ಜನವಿರೋಧಿ ನೀತಿ ಮತ್ತು ಭೂಮಾಲೀಕರ ಪರವಾಗಿ ವಕಾಲತ್ತು ವಹಿಸುತ್ತಿರುವುದು ಖಂಡನೀಯ. ಕೂಡಲೇ ಈ ಭೂಮಿಯನ್ನು ಪಂಚಾಯಿತಿಗೆ ವಹಿಸಬೇಕೆಂದು ಆಗ್ರಹಿಸಿದರು. ವೇದಿಕೆ ಅಧ್ಯಕ್ಷ ಕೆ. ಕೃಷ್ಣಪ್ಪ ಮಾತನಾಡಿ, ಈಗಾಗಲೇ ಕಳೆದ 10 ವರ್ಷದಿಂದ ಆಶ್ರಯ ನಿವೇಶನಕ್ಕೆ ಕಾಯ್ದಿರಿಸಿರುವ ಜಾಗದಲ್ಲಿ ನಿವೇಶನ ಕಲ್ಪಿಸುವಂತೆ ಹಲವು ಬಾರಿ ಹೋರಾಟ ನಡೆಸಿದರೂ ಇದುವರೆಗೂ ಫಲಾನುಭವಿಗಳ ಪಟ್ಟಿ ಆಯ್ಕೆ ಮಾಡದೆ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ. ಈ ಜಾಗದಲ್ಲಿ 2 ಅಕ್ರಮ ಮನೆ ನಿರ್ಮಿಸುತ್ತಿದ್ದು, ಈ ಬಗ್ಗೆ ಅಧಿಕಾರಿಗಳು ಕೂಡಲೇ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಕೂಲಿ ಲೈನಿನ ವಾಸಿಗಳು ಹಾಗೂ ಬಾಡಿಗೆ ಮನೆ ನಿವಾಸಿಗಳ ಅರ್ಹ ಫಲಾನುಭವಿಗಳ ಪಟ್ಟಿ ತಯಾರಿಸಿ ನಿವೇಶನ ಕಲ್ಪಿಸಬೇಕು. ವಿಳಂಬ ನೀತಿ ಅನುಸರಿಸಿದರೆ ಗುಡಿಸಲು ನಿರ್ಮಿಸಲು ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದ್ರು. ಬಳಿಕ ಪಿಡಿಒ ಸಿಂಚನ ಅವರಿಗೆ ಮನವಿ ಸಲ್ಲಿಸಿದ್ರು. ವೇದಿಕೆಯ ಕಾರ್ಯದರ್ಶಿ ರಾಜೇಶ್, ಜಾನಕಿ, ಯಶೋಧ, ಎಚ್. ಸುರೇಶ್, ರವಿ, ರಾಜೇಶ್, ಭಾಗ್ಯ, ಮಂಜುಳಾ ಮತ್ತಿತರಿದ್ದರು. ಇವತ್ತಿನ ಹೋರಾಟ ಪ್ರತಿಭಟನಾ ಧರಣಿಯ ಮುಖ್ಯ ಉದ್ದೇಶ ಏನಂದ್ರೆ, ಈಗ ನೀವು ಫಲಾನುಭವಿಗಳ ಪಟ್ಟಿ ಇದೆ. ಈ ಫಲಾನುಭವಿಗಳ ಪಟ್ಟಿನಲ್ಲಿ ಯಾರು ಹೋರಾಟ ಮಾಡಿದವರಲ್ಲ, ಜಾಗ ಉಳಿಸೋಕೆ ಬಂದವ್ರಲ್ಲ. ಈಗ ನೀವು ಕೂತವ್ರು ಮನೇಲಿ ಎಷ್ಟು ಮಾಡಿದವ್ರ ಪಟ್ಟಿ ಇಟ್ಟಿದೆ. ಈ ಪಟ್ಟಿನ ಎಲ್ಲನೂ ಕೂಡ ಯಾರು ವಾಸ ಮಾಡ್ತಾರೆ ಅವ್ರದ್ದೇ ಪಟ್ಟಿ. ಕೂಲಿ ಲೈನಲ್ಲಿ ಇದ್ದವ್ರದ್ದು ಹೆಸರು ಪಟ್ಟಿ ಇದೆ. ನಾವು ಮೊದಲಿಂದಲೂ ಕೂಡ ಹೋರಾಟ ಮಾಡ್ತೀವಿ. ಕೂಲಿ ವಾಸಿಗಳು ಬಾಡಿಗೆ ಮನೆಯವರು ಕೂಡ ಈ ಪಟ್ಟಿ ಸ್ವಲ್ಪ ಕೂಡ ನಾವು ಪರಿಶೀಲನೆ ಮಾಡಬೇಕಾಗ್ತದೆ. ಇದರ ವಿಡಿಯೋ ಸಹ ಮೇಡಮ್ ಇರೋದ್ರಿಂದ ನೀವು ಇದನ್ನು ಪಟ್ಟಿ ಪರಿಶೀಲನೆ ಮಾಡಬೇಕು.